This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಡೇಟಾ ಅನೋಟೇಷನ್ ಕೆಲಸ ನಮಗೆ ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ ಸ್ನೇಹಿತರೆ. ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತಹ ನೌಕರಿಯಲ್ಲಿ ಈ ಜಾಬ್ ಅನ್ನೋದು ಬಿಟ್ಟಿದ್ದಾರೆ. ಮನೆಯಿಂದ ಕೆಲಸ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ ಸ್ನೇಹಿತರೆ. ಸ್ಯಾಲರಿ ಸಹ ತುಂಬ ಚೆನ್ನಾಗಿದೆ. ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ತುಂಬ ಬೆನಿಫಿಟ್ಸ್ ಎಲ್ಲ ಇದೆ. ಓನ್ಲಿ 5 ಡೇಸ್ ಮಾತ್ರ ನಿಮಗೆ ಕೆಲಸ ಇರುತ್ತಂತೆ. ಯಾವುದೇ ರೀತಿ ಕೋಡಿಂಗ್ ಎಕ್ಸ್ಪೀರಿಯನ್ಸ್, ಯಾವುದೇ ರೀತಿ ಫೀಸ್ ಏನೂ ಇರೋಲ್ಲ. ಆದಷ್ಟು ಬೇಗ ಇಂಟ್ರೆಸ್ಟ್ ಇದ್ದರೆ ನೀವು ಒಮ್ಮೆ ಚೆಕ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ. ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನಿಮಗೆ ಗೈಸ್ ನಾನು ವೀಡಿಯೋನ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಐಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ಅಪ್ಡೇಟೆಡ್ ಆಗಿರುವಂತಹ ರೆಸ್ಯೂಮ್ನ ನಿಮಗೆ ನಾನು ಕ್ರಿಯೇಟ್ ಮಾಡಿಕೊಡ್ತೀನಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಅಷ್ಟೇ ನೌಕರಿಯಲ್ಲಿ ಫಸ್ಟ್ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿ, ಪ್ರೊಫೈಲ್ನ ಅಪ್ಡೇಟ್ ಮಾಡಿ, ನಂತರ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಗ ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ತಡ ಮಾಡದೆ ವಿಡಿಯೋನ ಶುರು ಮಾಡ್ತೀನಿ ಗೈಸ್. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ ಗೈಸ್, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಕಂಪ್ನಿ ಹೆಸರು ಬಂದುಬಿಟ್ಟು ಸೈಂಟಿಫಿಕ್ ಅಂತ, ರೋಲ್ ಬಂದುಬಿಟ್ಟು ಡೇಟಾ ಅನೋಟೇಷನ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಡೇಟಾ ಅನೋಟೇಷನ್ ರೋಲ್ ಆಗಿರುತ್ತೆ. ಒನ್ ಡೇ ಆಗಿದೆ ಅಷ್ಟೇ ಇವರು ಜಾಬ್ ಅನ್ನೋದು ಬಿಟ್ಟು. ಪೋಸ್ಟೆಡ್ 1 ಡೇ ಆಗೋ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ 100+ ಅಪ್ಲಿಕೆಂಟ್ಸ್ ಅನ್ನೋದು ಹಾಕಿದ್ದಾರಂತೆ. ಜಾಬ್ ಹೈಲೈಟ್ಸಲ್ಲಿ ನೋಡ್ಬೋದು. ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ವಿತ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯನ್ ಇಂಗ್ಲೀಷ್ ಆ್ಯಂಡ್ ಸ್ಟ್ರಾಂಗ್ ಅಟೆನ್ಷನ್ ಅಂತೆಲ್ಲ ಕೊಟ್ಟಿದ್ದಾರೆ. ಇಂಗ್ಲೀಷ್ ಅನ್ನೋದು ಚೆನ್ನಾಗಿ ಬರಬೇಕಾಗಿರುತ್ತಂತೆ ಸ್ನೇಹಿತರೆ. ನಿಮಗೆ ಅಟ್ಲೀಸ್ಟ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಇಂಗ್ಲೀಷ್ ಬಂದರೂ ಸಾಕು ಅಂತ ಕೊಟ್ಟಿದ್ದಾರೆ. ಓಕೆ, ಡೇಟಾ ಅನೋಟೇಷನ್ ಮತ್ತು ಲೇಬಲಿಂಗ್, ಕ್ಯಾಟಗರೈಸೇಷನ್, ಎನ್ಶ್ಯೂರ್ ಅಕ್ಯುರೇಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ, ಫಾಲೋ ಕ್ವಾಲಿಟಿ ಅಂತೆಲ್ಲ ಕೊಟ್ಟಿದ್ದಾರೆ. ನೀವು ಒಮ್ಮೆ ಓದಿ. ನಾನು ನಿಮಗೆ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಕ್ಲಿಯರಾಗಿ ಹೇಳ್ತೀನಿ. 0 to 2 years ಕೊಟ್ಟಿದ್ದಾರಲ್ಲ. ಸೊ ಫ್ರೆಷರ್ಸಿಂದ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ. ಓನ್ಲಿ 4 ವ್ಯಾಕೆನ್ಸೀಸ್ ಇದೆ ಅಂತ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವರು ಆಫೀಸ್ ಲೊಕೇಟ್ ಇರೋದು ಹೈದರಾಬಾದ್, ಬಟ್ ದಿಸ್ ಈಸ್ ಎ ರಿಮೋಟ್ ಜಾಬ್. ಓಕೆ, ಇಲ್ಲಿ ನೆಕ್ಸ್ಟ್ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಪರ್ಫಾರ್ಮ್ ಲಾರ್ಜ್ ಡೇಟಾ ಅನೋಟೇಷನ್, ಲೇಬಲಿಂಗ್ ಆ್ಯಂಡ್ ಕ್ಯಾಟಗರೈಸೇಷನ್ ಟಾಸ್ಕ್ಸ್ ಆ್ಯಸ್ ಪರ್ ಪ್ರಾಜೆಕ್ಟ್ ಗೈಡ್ಲೈನ್ಸ್, ರಿವ್ಯೂ ಆ್ಯಂಡ್ ಅನಲೈಸ್ text, audio, image or other data formats and apply accurate labels. Ensure high accuracy and consistency while handling large volumes of data. Follow annotation standards, quality guidelines and process documentation ಅಂತೆಲ್ಲ ಕೊಟ್ಟಿದ್ದಾರೆ. Meet daily productivity and quality targets. Collaborate with team members and leads to resolve annotation and related queries. Maintain confidentiality and security of project data ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೈಕ್ ಈಗ ಕೆಲವೊಂದು ಕಂಪ್ನೀಸಲ್ಲೆಲ್ಲ ತುಂಬ ಡೇಟಾ ಅನ್ನೋದು ಇರುತ್ತೆ ಸ್ನೇಹಿತರೆ. ಲೈಕ್ ಲಾರ್ಜ್ ಸೆಟ್ ಆಫ್ ಡೇಟಾ ಅನ್ನೋದು ಇರುತ್ತಲ್ವ, ಆ ಡೇಟಾ ಅನ್ನೋದು ನೀವು ಡೇಟಾ ಅನೋಟೇಷನ್ ಮಾಡಬೇಕಾಗಿರುತ್ತೆ. ಡೇಟಾ ಅನೋಟೇಷನಲ್ಲಿ ಏನೇನು ಬರುತ್ತೆ ಅಂದರೆ ಲೈಕ್ ಲೇಬಲಿಂಗ್, ಕ್ಯಾಟಗರೈಸೇಷನ್, ಟಾಸ್ಕ್ಸ್ ಆ್ಯಸ್ ಪರ್ ಪ್ರಾಜೆಕ್ಟ್ ಗೈಡ್ಲೈನ್ಸ್. ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಅಂದರೆ ಡೇಟಾ ಕೊಟ್ಟಿರ್ತಾರೆ. ಅಲ್ಲಿ ನೀವು ಲೈಕ್ ಲೇಬಲಿಂಗ್ ಮಾಡಬೇಕಾಗಿರುತ್ತೆ, ಲೈಕ್ ಕ್ಯಾಟಗರೈಸೇಷನ್ ಮಾಡಬೇಕಾಗಿರುತ್ತೆ. ಇದು ಯಾವ ಟೈಪ್ ಆ ರೀತಿ ಕ್ಯಾಟಗರೈಸೇಷನ್ ಡಿವೈಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಟೆಕ್ಸ್ಟ್, ಆರಲ್ಸ್, ಆಡಿಯೋ, ಇಮೇಜ್ ಮುಂತಾದ ಡೇಟಾವನ್ನು ನೀವು ನೋಡಿಬಿಟ್ಟು ಸರಿಯಾದ ಲೇಬಲನ್ನು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಎಲ್ಲ ಕೆಲಸ ನೀವು ಸರಿಯಾಗಿ ಕರೆಕ್ಟಾಗಿ ಮಾಡಲೇಬೇಕಾಗಿರುತ್ತೆ. ಕಂಪ್ನಿ ಕೊಟ್ಟಿರುತ್ತಲ್ವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಎಲ್ಲ ಫಾಲೋ ಮಾಡಿ ಈ ಕೆಲಸನ ಮಾಡ್ತಾ ಬರಬೇಕಾಗಿರುತ್ತೆ ಸ್ನೇಹಿತರೆ. ಡೇಟಾದಲ್ಲಿ ಏನಾದರೂ ತಪ್ಪು, ಏನಾದರೂ ಲೈಕ್ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಟೀಮ್ ಲೀಡ್ ಅಂತ ಇರ್ತಾರಲ್ಲ, ಅವ್ರಿಗೆ ನೀವು ತಿಳಿಸ್ಬೇಕಾಗಿರುತ್ತೆ. ಪ್ರತಿದಿನ ನೀಡುವ ಕೆಲಸವನ್ನು ಸಮಯಕ್ಕೆ ನೀವು ಮುಗಿಯಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಏನಾದರೂ ನಿಮಗೆ ಡೌಟ್ಸ್ ಬಂದಾಗ ನಿಮ್ಮ ಟೀಮ್ ಲೀಡ್ಸ್ ಎಲ್ಲ ಇರುತ್ತೆ, ಅವ್ರ ಜೊತೆ ನೀವು ಲೈಕ್ ಏನಾದರೂ ಡೌಟ್ಸ್ ಅಂದರೆ ಅವ್ರನ್ನ ಕೇಳಿ ತಿಳ್ಕೊಂಡು ಕೆಲಸ ಅನ್ನೋದು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಕಂಪ್ನಿಯ ಮಾಹಿತಿಯನ್ನು ಲೈಕ್ ಅಕ್ಯುರೇಸಿ ಅನ್ನೋದು ನೀವು ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ. ಯಾವುದೇ ಮಿಸ್ಟೇಕ್ಸ್ ಅನ್ನೋದು ಮಾಡಬಾರ್ದಾಗಿರುತ್ತೆ. ಇಷ್ಟೇ ಆಗಿರುತ್ತೆ ಗೈಸ್. ನೀವು ಒಮ್ಮೆ ಓದಿ ಡೌಟ್ಸ್ ಬಂದರೆ ನನಗೆ ಕಮೆಂಟ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತಂತೆ ನಿಮಗೆ ಸ್ನೇಹಿತರೆ. ಅಟ್ಲೀಸ್ಟ್ ಗುಡ್ ರೀಡಿಂಗ್ ಅನ್ನೋದು ಬರಬೇಕಾಗಿರುತ್ತೆ, ಇಂಗ್ಲೀಷ್ ಅನ್ನೋದು ಬರಬೇಕಾಗಿರುತ್ತೆ. ನೆಕ್ಸ್ಟು ಗುಡ್ ಅನಾಲಿಟಿಕಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕಾಗಿರುತ್ತೆ. ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಟೈಮ್ ಕೊಟ್ಟಿರ್ತಾರಲ್ಲ, ಆ ಟೈಮ್ಸ್ ಒಳಗಡೆ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ಓಕೆ, ಮತ್ತು ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡ್ಲೈನ್ಸ್ ಕನ್ಸಿಸ್ಟೆಂಟ್ಲಿ ಅಂತ ಕೊಟ್ಟಿದ್ದಾರೆ.
ಇಷ್ಟೇ ಇರುತ್ತೆ ಗೈಸ್. ರೆಸ್ಪಾನ್ಸಿಬಿಲಿಟೀಸ್, ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಎಲ್ಲನೂ. ಮತ್ತು ಸ್ಟ್ರಾಂಗ್ ಪ್ರೊಫಿಷಿಯನ್ಸಿ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಫ್ರೆಷರ್ಸ್ಗೆ ಬೇಸಿಕ್ ಇಂಗ್ಲೀಷ್ ಬಂದು ಇವರು ಹೈಯರ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ನಿಮಗೆ ಬೇಸಿಕ್ ಇಂಗ್ಲೀಷ್ ಬಂದು ವಿತ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಕರೆಕ್ಟಾಗಿ ಬಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಡಸ್ಟ್ರಿ ಟೈಪ್ ನೋಡಿದ್ರೆ IT ಸರ್ವಿಸಸ್ ಆ್ಯಂಡ್ ಕನ್ಸಲ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ನೋಡಿದ್ರೆ ಡೇಟಾ ಸೈನ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತ ಕೊಟ್ಟಿದ್ದಾರೆ. ರೋಲ್ ಮತ್ತು ಕ್ಯಾಟಗಿರಿ ಸಹ ಅದೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟಲ್ಲಿ ಅವ್ರ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಇವ್ರ ಕಂಪ್ನಿ ಓಪನ್ ಆಗಿರೋದು 2015 ಅಂತೆ. ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ನೀವು ಬೇಕು ಅಂದರೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೋದು. ಇವರು ಆಫೀಸ್ ಲೊಕೇಟ್ ಆಗಿರೋದು ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು 2nd ಫ್ಲೋರ್ ಅಂತ ಹೇಳ್ಬಿಟ್ಟೆಲ್ಲ ಕೊಟ್ಟಿದ್ದಾರೆ, ಹೈದರಾಬಾದ್ ತೆಲಂಗಾಣ ಅಂತ. ಅಡ್ರೆಸ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ರಿವ್ಯೂಸ್ ನೋಡಿದ್ರೆ 5 ಸ್ಟಾರ್ ರಿವ್ಯೂ ಅನ್ನೋದೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ 5 ರೇಟಿಂಗ್ ಅನ್ನೋದೇ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಷ್ಟೇ ಇರುತ್ತೆ ಡೀಟೇಲ್ಸ್ ಎಲ್ಲ. ಅಪ್ಲೈ ಆಪ್ಷನ್ ಇದೆ ಅಲ್ವಾ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ನೌಕರಿ ಪ್ರೊಫೈಲ್ ಇಲ್ಲ ಅಂದರೆ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿಕೊಂಡು ನಾನು ಕಳಿಸಿರ್ತೀನಲ್ವ ರೆಸ್ಯೂಮ್, ಆ ರೆಸ್ಯೂಮ್ನ ಹಾಕಿ ನಂತರ ನೀವು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅಪ್ಲೈ ಮಾಡ್ಕೋಬೋದು. ನಿಮ್ಮ ಹತ್ರ ನೌಕರಿ ಪ್ರೊಫೈಲ್ ಇಲ್ಲ ಅಂದರೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಅದು ಕೇಳುತ್ತೆ, ಅದನ್ನು ಟೈಪ್ ಮಾಡಿ ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಲೈಕ್ ಕೊಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಆಲ್ ದಿ ಬೆಸ್ಟ್, ಬಾಯ್.